ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ, ಹೇಗೆ ಹೆಂಗಸರಿಗೆ ಮೂಡ್ ಬರ್ಸೋದು ಅನ್ನೋದ್ರ ಬಗ್ಗೆ. ಸೊ ತುಂಬ ಜನ ಇದ್ರ ಬಗ್ಗೆ ಕ್ವಶನ್ನ ಕೇಳಿದ್ರಿ. ಹೇಗೆ ನಮ್ಮ ಪಾರ್ಟ್ನರ್ಗೆ ಮೂಡ್ ಬರ್ಸೋದು ಅಥವಾ ಮಹಿಳೆಯರಿಗೆ ಹೇಗೆ ಸೆಕ್ಸ್ ಮೂಡ್ ಬರ್ಸೋದು ಅಂತ ತಿಳಿಸ್ಕೊಡಿ ಅಂತ. ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋದು ಯಾವುದೇ ರೀತಿ ಕೆಟ್ಟ ಉದ್ದೇಶದಿಂದ ಅಲ್ಲ. ಓಕೆನಾ? ನೀವು ಕ್ವಶನ್ ಕೇಳಿದ್ರಿ, ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ತಿಳಿಸ್ಕೊಡಿ ಅಂತ ಹೇಳಿದ್ರಿ, ಅದಕ್ಕಷ್ಟೇ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯ ಕೆಟ್ಟ ಉದ್ದೇಶದಿಂದ ಅಲ್ಲ. ಸೊ ಇದು ನಿಮ್ಮ ಪಾರ್ಟ್ನರ್ಗಳಿಗೆ ಮಾತ್ರ ಅನ್ವಯಿಸುತ್ತೆ. ಬೇರೆ ಯಾರಿಗೋ ಮೂಡ್ ಬರ್ಸೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ಗಳಿಗೆ ಮಾತ್ರ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರತಿಯೊಂದರಲ್ಲೂ ಒಂದೊಂದು ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಹೇಗೆ ನಾವು ಒಂದು ಊಟ ಮಾಡ್ತೀವಿ ಇಷ್ಟಪಟ್ಟು ಅಂದ್ರೆ, ಅದರಲ್ಲೂ ಉಪ್ಪು ಖಾರ ಪ್ರತಿಯೊಂದನ್ನು ಕರೆಕ್ಟಾಗಿ ಇರಬೇಕು ಅಂತ ನಾವು ಆಸೆ ಪಡ್ತೀವಿ. ಎಲ್ಲಾದ್ರಲ್ಲೂ ನಾವೊಂದು ಬಟ್ಟೆ ತಗೊಳ್ವಾಗ್ಲೇ ಇರ್ಬೋದು, ಇಲ್ಲ ನಾವು ಏನಾದ್ರೂ ಒಂದು ಎಂಜಾಯ್ ಮಾಡುವಾಗ್ಲಾದ್ರೂ ಇರ್ಬೋದು, ಪ್ರತಿಯೊಂದು ಕರೆಕ್ಟಾಗಿ ಇರಬೇಕು ಅಂತ ಆಸೆ ಪಡ್ತೀವಿ. ಹಾಗೆ ಈ ಸೆಕ್ಸ್ ಅಲ್ಲಿ ಒಬ್ರಿಗೊಬ್ರು ಕೋಆಪರೇಟ್ ಮಾಡಿಕೊಂಡು ಇಬ್ರು ಒಳ್ಳೆ ಮೂಡಲ್ಲಿ ಇದ್ದಾಗ ಅಷ್ಟೇ ಅದು ಸೆಕ್ಸ್ ಅನ್ನಿಸ್ಕೊಳ್ಳುತ್ತೆ ಹೊರತು, ಇಲ್ಲ ಅಂದ್ರೆ ಅದು ಸೆಕ್ಸ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಏನೋ ಒಂಥರ ಓಕೆ, ಅದು ಒಂದು ರೀತಿ ಕೆಲಸ ಮಾಡಬೇಕು, ಓಕೆ ಮಾಡಿದೀವಿ ಅನ್ನೋ ತರ ಇರುತ್ತೆ ಹೊರತು ಅಲ್ಲಿ ಬೇರೆ ಯಾವುದೇ ರೀತಿ ಫೀಲಿಂಗ್ಸ್ ಇರೋದಿಲ್ಲ. ಯಾವಾಗ ಈ ತರ ಆಗುತ್ತೆ ಅಂದ್ರೆ, ಇಬ್ಬರಲ್ಲಿ ಒಬ್ಬರಿಗೆ ಮೂಡ್ ಇಲ್ಲದೆ ಇದ್ದಾಗ. ನೀವು ಹೇಳ್ತಿರಲ್ವಾ ಹೇಗೆ ಮೂಡ್ ಬರ್ಸೋದು ಅಂತ. ಸೊ ಆ ಮೂಡ್ ಇಲ್ಲದೆ ಇದ್ದಾಗ ಇಬ್ಬರಲ್ಲಿ ಒಬ್ರಿಗಾದ್ರೂ ಸರಿ ಸೆಕ್ಸ್ ಮೂಡ್ ಇಲ್ಲ ಅಂತ ಅಂದ್ರೆ, ಅಲ್ಲಿ ಯಾವುದೇ ರೀತಿ ಫೀಲಿಂಗ್ಸ್ ಆಗ್ಲಿ ಮತ್ತೆ ಅಲ್ಲಿ ಎಂಜಾಯ್ ಮಾಡೋದಾಗ್ಲಿ ಎರಡೂ ಇರೋದಿಲ್ಲ. ಸೊ ಹಾಗಿದ್ರೆ ಹೇಗೆ ಅವರಿಗೆ ಮೂಡ್ ಬರ್ಸೋದು ಅಂತ ತುಂಬಾ ಜನ ಕೇಳಿದ್ದೀರಾ. ಅದು ಅಂಗಡಿಯಲ್ಲಿ ಸಿಗುವಂತ ವಸ್ತು ಅಲ್ಲ. ಓಕೆನಾ? ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದ್ರೆ, ಅದು ಯಾವುದೋ ಒಂದು ಅಂಗಡಿಯಲ್ಲಿ ತಗೊಂಬಂದು ದುಡ್ಡು ಕೊಟ್ಟು ತಗೊಂಬಂದು ಎಂಜಾಯ್ ಹಾಕೊಂಡು ಬಟ್ಟೆನ ಎಂಜಾಯ್ ಮಾಡೋ ತರ ಅಲ್ಲ. ಓಕೆನಾ? ಅದು ಮನಸ್ಸಿಂದ ಬರಬೇಕು. ಮತ್ತೆ ಅವರಿಗೆ ನಿಮ್ಮ ಮೇಲೆ, ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಷ್ಟೇ ಪ್ರೀತಿ ನಿಮ್ಮ ಮೇಲೆ ಇರಬೇಕು. ಸೊ ಅವಾಗ ಅಷ್ಟೇ ಅದು ಆಟೋಮೆಟಿಕ್ ಮನಸ್ಸಿಂದ ಬರುತ್ತೆ ಹೊರತು, ಮೂಡ್ ನಾವು ಹೇಳಿದಾಗ ಬರುವಂತದ್ದು ಅಥವಾ ನಮಗಿಷ್ಟ ಬಂದಾಗ ಬರುವಂತದ್ದಲ್ಲ. ನಿಮ್ಮನ್ನ ನೋಡಿದಾಗ ಆಗಿರ್ಬೋದು, ಇಲ್ಲ ನಿಮ್ ಜೊತೆ ಇದ್ದಾಗ ಆದ್ರೂ ಆಗಿರ್ಬೋದು, ಹೇಗೆ ನಿಮ್ಗೆ ಫೀಲ್ ಆಗತ್ತೆ ಸೊ ಅದೇ ರೀತಿ ಅವ್ರಿಗೂ ಸಹ ಫೀಲ್ ಆಗ್ಬೇಕು. ಹಾಗಂತ ಎಲ್ರೂ ಹಾಗೆ ಅಂತ ಅಲ್ಲ. ಓಕೆನಾ? ಡಿಪೆಂಡ್ ಅಪಾನ್ ಸಿಚುವೇಶನ್ ಮೇಲೂ ಸಹ ಅದು ಡಿಪೆಂಡ್ ಆಗಿರುತ್ತೆ. ಏನಪ್ಪಾ ಅದು ಅಂದ್ರೆ, ಈಗ ಎಷ್ಟೋ ಜನಕ್ಕೆ ಟೆನ್ಷನ್ ಇರುತ್ತೆ, ಅಂದ್ರೆ ಮಕ್ಳ ಬಗ್ಗೆ ಇಲ್ಲ ಫ್ಯಾಮಿಲಿ ಬಗ್ಗೆ. ಸೊ ಈ ತರದ್ದೆಲ್ಲ, ಆ ಫ್ಯಾಮಿಲಿ ಅನ್ನೋದಕ್ಕಿಂತ ನಿಮ್ ಬಗ್ಗೆ. ಓಕೆನಾ? ನನ್ ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೆ ತಿಂಡಿ ಮಾಡ್ಬೇಕು, ಅವ್ರ ಬಟ್ಟೆ ವಾಶ್ ಮಾಡ್ಬೇಕು, ಮಕ್ಳು ರೆಡಿ ಮಾಡ್ಬೇಕು. ಸೊ ಇದೆಲ್ಲ ಟೆನ್ಷನ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕದಂತ ಟೈಮಲ್ಲಿ, ಫ್ರೀ ಆಗಿ ಸಿಕ್ತಂತ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ತಾವು ರೆಸ್ಟ್ ಮಾಡ್ಕೊಳ್ಳೋದು ಅಥವಾ ತಮ್ದೇನಾದ್ರೂ ಕೆಲಸ ಇದ್ರೆ ಮಾಡ್ಕೊಳ್ಳೋದು, ಈ ತರದ್ರಲ್ಲಿ ಕೆಲವರು ಕಾಲ ಕಳೆದ್ ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ನೈಟ್ ಟೈಮ್ ನೀವು ಅವ್ರಿಗೆ ನೀವು ಮೂಡ್ ಬರ್ಲಿಲ್ಲ ಅಂತ ಅನ್ಕೊಂಡ್ರೆ ಅದು ಅವರ ತಪ್ಪಲ್ಲ. ಓಕೆನಾ? ಇನ್ನ ಬೇರೆ ಟೈಮಲ್ಲಿ ಅವರು ಆತರ ಏನ್ ಇರೋದಿಲ್ಲ ಅಲ್ವಾ. ಈಗ ಮದ್ವೆ ಆದ ಹೊಸದ್ರಲ್ಲಿ ಅವಾಗ ಯಾರು ಇರೋದಿಲ್ಲ, ನೀವಿಬ್ರೇ ಇರ್ತೀರಾ, ಅವಾಗ ಇದೆಲ್ಲ ಅವಶ್ಯಕತೆನೇ ಇರೋದಿಲ್ಲ. ಬಟ್ ಯಾವಾಗ ಫ್ಯಾಮಿಲಿ ದೊಡ್ಡದ ಆಗ್ತಾ ಹೋಗುತ್ತೆ, ಸೊ ಅವಾಗ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅವಾಗ ಆಟೋಮೆಟಿಕ್ ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ.
ಬಟ್ ಏನಪ್ಪಾ ಅಂದ್ರೆ ಹೌದು, ನಿಮ್ಮನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಸಮಟೈಮ್ಸ್ ಅವರು ಅರ್ಥ ಮಾಡ್ಕೊಂಡು ನಿಮ್ಗೆ ಕೋಆಪರೇಟ್ ಮಾಡೋವಂಥದ್ದು ಒಳ್ಳೇದು. ಮೂಡ್ ಬರ್ಸೋದು, ಅವ್ರನ್ನ ಮೂಡಿಗೆ ತಗೊಂಬರೋದು ಅದ್ಯಾವುದೋ ಅಂಗಡಿಯಿಂದ ತರೋಂಥ ವಸ್ತು ಅಲ್ಲ. ಅದು ತಮ್ಮ ತಮ್ಮ ಮನಸ್ಸುಗಳಿಂದ ತಾನಾಗಿ ಹುಟ್ಟುವಂತ ಒಂದು ಫೀಲಿಂಗ್, ಭಾವನೆ ಅಂತ ಏನ್ ಹೇಳ್ತೀವಿ. ಸೊ ಅದು ಮೂಡ್ ಇಲ್ಲದೆ ಇದ್ದಾಗ ದಯವಿಟ್ಟು ಯಾರು ಫೋರ್ಸ್ ಮಾಡಿ ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಓಕೆನಾ? ಅದು ಗಂಡಂಗಾಗಿರ್ಬೋದು, ಇಲ್ಲ ಹೆಂಡತಿಗಾಗಿರ್ಬೋದು, ಇಬ್ಬರಲ್ಲಿ ಒಬ್ರಿಗಾಗಿರ್ಬೋದು. ಮೂಡಿಲ್ಲ ಅಂದಾಗ ಸೆಕ್ಸ್ ಮಾಡಿದ್ರೆ ನಾನು ಆಗ್ಲೇ ಹೇಳ್ದಂಗೆ ಏನೋ ಅದು ಒಂದು ಕೆಲಸ, ಒಂದು ಜವಾಬ್ದಾರಿ ಮಾಡ್ಬಿಡ್ಬೇಕು, ಮಾಡಿ ಓಕೆ ಮಲ್ಕೊಳ್ಳೋಣ ಅನ್ನೋ ತರ ಇರಬಾರ್ದು. ಅದು ಇಬ್ರು ಒಳ್ಳೆ ಮೂಡಲ್ಲಿದ್ದು ಸೆಕ್ಸ್ ಮಾಡಿದಂಥ ಟೈಮಲ್ಲಿ ಅದು ಒಳ್ಳೆ ಫೀಲಿಂಗ್ನ ಕೊಡುತ್ತೆ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.